ಇವತ್ತು ನಾನು ನನ್ನ ಫೇವ್ರೆಟ್ ಶೂನ ಹಾಕೊಂಡು ಹೋಗ್ತಾ ಇದ್ದೀನಿ. ಇವತ್ತು ನಮ್ಮ ಟೀಚರ್ಗೆ ನಾನು ನನ್ನ ಮನಸ್ಸಿನ ಮಾತು ಹೇಳೇ ಹೇಳ್ತೀನಿ. ಐಸ್ ಕ್ರೀಮ್ ತಿಂದಿದ್ದು ಇಷ್ಟ ಆಯ್ತಾ? ಹಾ, ತುಂಬಾ ಮಜಾ ಬಂತು. ಹೇಳ್ಬೇಕಂದ್ರೆ ನಿಮ್ ಜೊತೆ ಇದ್ದಾಗ ತುಂಬಾ ಮಜಾ ಬರುತ್ತೆ. ಹೌದಾ? ಟೀಚರ್, ನೀವು ನಗ್ತಿದ್ದಾಗ ನನಗೆ ತುಂಬಾ ಇಷ್ಟ ಆಗ್ತೀರಾ. ಮತ್ತೆ ನಿನ್ ಗೊಂಡುಗಿರೋದು ನನಗೆ ಇಷ್ಟ ಆಗುತ್ತೆ. ಟೀಚರ್, ನೀವು ನಗ್ತಿದ್ರೆ ನನ್ಗೆ ತುಂಬಾ ಇಷ್ಟ ಆಗ್ತೀರಾ. ಅರೆ, ಈಗಷ್ಟೇ ಹೇಳಿದ್ಯಲ್ಲ ಅದನ್ನ. ಹಾ, ಮನ್ಸು ಹೇಳು ಅಂತೂ ಹೇಳ್ಬಿಟ್ಟೆ. ಓ ಟುನ್ನು. ಸರಿ ಟೀಚರ್, ಇನ್ನೊಂದು ವಿಷಯ ಹೇಳ. ಹಾ ಹೇಳು. ಹಾ, ನೀವು ನನಗೆ ತುಂಬಾ ಇಷ್ಟ. ಹಾ, ನನಗದ್ ಗೊತ್ತಿದೆ, ನಾನ್ ನಿನ್ನ ಫೇವ್ರೆಟ್ ಟೀಚರ್ ಅಂತ. ಅರೆ, ಇಲ್ಲಿಂದ ಹೋಗೋಣವಾ ಮೊದ್ಲು? ಈ ಬ್ಯಾಲೆನ್ಸ್ ಶೀಟ್ ಇದೆಯಲ್ಲ, ಇದರಲ್ಲಿ ಅಮೌಂಟ್ ನನಗೆ ಕ್ರೆಡಿಟ್ ಅಲ್ಲಿ ತೋರಿಸ್ತಿದೆ. ಆದ್ರೆ ಈ ಬ್ಯಾಲೆನ್ಸ್ ಶೀಟ್ ಇದೆಯಲ್ಲ, ಇದರಲ್ಲಿ ನನಗೆ ಡೆಬಿಟ್ ಅಲ್ಲಿ ತೋರಿಸ್ತಿದೆ. ಈ ಬ್ಯಾಲೆನ್ಸ್ ಶೀಟ್ ಇದೆಯಲ್ಲ, ಇದು ಲಾಸ್ಟ್ ಇಯರ್ದು. ಇದರಲ್ಲಿ ಈ ಅಮೌಂಟ್ ಇದೆಯಲ್ಲ, ಇದು ಕ್ಯಾರಿ ಫಾರ್ವರ್ಡ್ ಆಗತ್ತೆ. ಮೇಘಾ, ಹಾ ಅಪ್ಪ. 5 ನಿಮಿಷ ಒಳಗಡೆ ಬಾ, ನಿನ್ ಜೊತೆ ಸ್ವಲ್ಪ ಮಾತಾಡ್ಬೇಕಿತ್ತು ನಾನು. ಸರಿ ಅಪ್ಪ, ಬರ್ತೀನಿ. ಹಾ ಟುನು, ಈ ಮಿಸ್ಟೇಕ್ ಮಾಡಿದ್ಯಲ್ಲ, ಇದನ್ನ ಇಲ್ಲಿಂದ ಸರಿ ಮಾಡು, ನಾನು ಬರ್ತೀನಿ. ಹಾ ಅಪ್ಪ. ಮಗಳೇ, ನಿಂಗೆ ಗೊತ್ತಾ, ನೀನ್ ತುಂಬಾ ಚಿಕ್ಕೋಳಿದ್ದೆ ಅವಾಗೇ ನಿಮ್ಮಮ್ಮ ನಮಗ್ ಬಿಟ್ಟು ಹೋಗ್ಬಿಟ್ಲು. ಅವಳು ನಮ್ಮನ್ನ ಬಿಟ್ಟು ಹೋದ ನಂತರ ಒಂದು ಮಗುವಿನ ಪಾಲನೆ ಪೋಷಣೆ ತಂದೆ ಮತ್ತೆ ತಾಯಿಯಾಗಿ ನಾನ್ ಮಾಡಿದ್ದೀನಿ. ಅಷ್ಟೊಂದು ಸುಲಭ ಅಲ್ಲ ಮಗಳೇ. ನೀನ್ ಸಂತೋಷ ಬಿಟ್ಟು ನಾ ಬೇರೆ ಏನನ್ನೂ ಯೋಚನೆ ಮಾಡಿಲ್ಲ. ಅಪ್ಪ, ನೀವ್ ಏನ್ ಹೇಳೋಕ್ ಬರ್ತಿದ್ದೀರಾ? ಅರ್ಥ ಆಗೋ ತರ ಹೇಳಿ. ನಾನು ಹೇಳ್ತಿರೋದೇನಂದ್ರೆ, ನೀನ್ ಇನ್ನೊಂದು ಮದುವೆ ಮಾಡ್ಕೊಂಬಿಡು. ಅಪ್ಪ, ನಿಮ್ಗೆಲ್ಲ ಗೊತ್ತಿದೆ ಅಲ್ವಾ? ನನಗೆಲ್ಲ ಚೆನ್ನಾಗಿ ಗೊತ್ತಿದೆ ನಾನೇನ್ ಹೇಳ್ತಿದ್ದೀನಿ ಅಂತ. ಎಷ್ಟ್ ದಿನ ಅಂತ ಆಕಾಶಿಗೆ ವೇಟ್ ಮಾಡ್ತೀಯ ನೀನು? ಅವನ್ ಏನಾದ್ರೂ ಜೀವಂತವಾಗಿದ್ದಿದ್ರೆ ಇಷ್ಟೊತ್ತಿಗೆ ಬಂದಿರ್ತಿದ್ದ. ಆದ್ರೆ ನನಗ್ ಡೌಟ್ ಆಗ್ತಾ ಇದೆ, ನಿನಗ್ ಬಿಟ್ಟು ಬೇರೆ ಎಲ್ಲಾದ್ರೂ ಹೋಗಿದಾನೇನೋ ಅಂತ. ನಿಂಗ್ ಮೋಸ ಮಾಡಿದ, ನಿಂಗ ಅವನು ಓಡ್ ಹೋಗಿದ್ದಾನೆ ನಿಂಗ್ ಮೋಸ ಮಾಡ್ಬಿಟ್ಟು. ಅಪ್ಪ, ಆಕಾಶ ಆತರ ಮಾಡೋರಲ್ಲ. ನಾ ಬೇರೆ ಏನು ಕೇಳೋದಕ್ಕೆ ಇಷ್ಟಪಡಲ್ಲ. ನನ್ ಗೆಳೆಯನ ಮಗ ಇದ್ದಾನೆ ದೀಪಕ್ ಅಂತ, ತುಂಬಾ ಒಳ್ಳೆ ಹುಡುಗ ಅವನು, ವೆಲ್ ಸೆಟಲ್ಡ್ ಫ್ಯಾಮಿಲಿ. ಅದು ಒಳ್ಳೆ ಸುದ್ದಿ ಏನಂತಂದ್ರೆ, ಅವ್ನು ನಿನಗೆ ಮದುವೆ ಮಾಡ್ಕೊಳ್ಳೋದಕ್ಕೆ ಒಪ್ಕೊಂಡಿದ್ದಾನೆ. ಮತ್ತೇನಂದ್ರೆ, ನಾನ್ ನಿನಗಿದನ್ನ ಕೇಳ್ತಾ ಇಲ್ಲ, ಹೇಳ್ತಾ ಇದ್ದೀನಿ. ನೆಕ್ಸ್ಟ್ ವಾರ ಮದುವೆ ಇದೆ, ನಾನ್ ತಯಾರಿ ಶುರು ಮಾಡಿದ್ದೀನಿ, ಗೊತ್ತಾಯ್ತಾ? ನೀನು ತಯಾರಾಗ್ಬಿಡು. ಹೇ 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 ಆಹಾ ಹೇ 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 ಆಹಾ. ನನ್ನ ಮಗಂದು ಪ್ರೀತಿ ನಾನ್ ಮಾಡ್ತೀನಿ, ಪ್ರೀತಿಗೋಸ್ಕರ ಪ್ರಾಣ ನಾನ್ ತೆಗಿತೀನಿ. ಆದ್ರೆ ಆ ಮುದುಕ ನಾನ್ ಪ್ರೀತಿಸೋಳ್ನ ಬೇರೆಯವನಿಗೆ ಮದುವೆ ಮಾಡಿಸ್ತಾನಂತೆ, ಬಿಡೋದಿಲ್ಲ ಅವನ್ನ. ಹೇ 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 ಆಹಾ. ಹಲೋ ಸರ್. ನೀನೇನಪ್ಪ ಈ ಕಡೆಗೆ? ಮೇಘ ಮನೇಲಿ ಇಲ್ಬೇ, ಅವಳು ಮದುವೆ ಫಂಕ್ಷನ್ಗೆ ಹೋಗಿದ್ದಾಳೆ. ನೀವೊಂದು ಕೆಲಸ ಮಾಡು, ನಾಳೆ ಬಾ, ಟ್ಯೂಷನ್ ನಾಳೆ ಇರುತ್ತೆ, ಆಯ್ತಾ? ಹಾ ಸರಿ. ಸರ್, ನೀವು ಟೀಚರ್ಗೆ ಮದುವೆ ಮಾಡಿಸ್ತಾ ಇದ್ದೀರಾ? ಯಾಕೆ?
ಹಾಗಿದ್ರೆ ನನ್ ಜೊತೆ ಮಾಡಿಸಿ. ಏ ಹೋಗಲ್ಲ, ಮೊದ್ಲೇ ನನ್ ತಲೆ ಸರಿಗಿಲ್ಲ. ಹೋಗಪ್ಪ ಹೋಗಪ್ಪ. ತಲೆ ಅಂತೂ ನಂದು ಕೆಟ್ಟಿದೆ. ನೀನ್ ಅವ್ರಿಗೆ ಮದ್ವೆ ಮಾಡಿಸ್ತೀನಿ ಅಂತ ಹೇಳ್ದಾಗಿಂದ ಬಹಳ ತುಂಟು ಹುಡುಗ ನೀನು. ದೊಡ್ಡವ್ರ ಮಾತು ಕದ್ ಕೇಳ್ತೀಯ ನೀನು. ನಾನ್ ನಿಮ್ಗೆ ಹೇಳ್ತಾ ಇದ್ದೀನಲ್ಲ, ಅವ್ರ ಮದ್ವೆ ನನ್ ಜೊತೆ ಮಾಡಿಸಿ ಅಂತ. ನೀವೇ ನೋಡಿದ್ದೀರಲ್ಲ ಅವ್ರು ನನ್ನ ಜೊತೆ ಎಷ್ಟು ಖುಷಿಯಾಗಿರ್ತಾರೆ ಅಂತ. ನಾನು ಅವ್ರನ್ನ ಸಂತೋಷವಾಗಿ ನೋಡ್ಕೋತೀನಿ. ಏ ಇಲ್ಲಿ ಬಾ ಇಲ್ಲಿ. ಹೇ, ತಲೆಗೆಲೆ ಕೆಟ್ಟೋಗೈತಾ ನಿನಗೆ? ಆಯ್ತು ಹೋಗು. ಇದೇ ತಪ್ಪು ಆ? ಟೀಚರ್ ಹಸ್ಬೆಂಡ್ ಮಾಡಿದ್ದ. ರಾತ್ರಿ ಹೇಗ್ ಮಾಯ ಮಾಡಿದ್ದೆ ಅಂದ್ರೆ ಇಲ್ಲಿವರೆಗೂ ಯಾರಿಗೂ ಹುಡ್ಕಕ್ಕಾಗ್ಲಿಲ್ಲ. ಏನ್ ಮಾಡಿದೆ ಆಕಾಶಂಗೆ? ಏನೋ ಮಾಡಿದೆ ಆಕಾಶಂಗೆ? ಅವನ್ನ ನಾನು ಏನ್ ಹೇಳಿದೆ? ಮತ್ತೆ ಹೇಳು. ಹ? ಹೇಳು. ಹೇಳಿದ್ನಲ್ಲ, ಸಾಯಿಸ್ಬಿಟ್ಟೆ ಅಂತ. ಎಲ್ಲಿದ್ದಾನೆ ಆಕಾಶ್? ಹೇಳು. ಇವ್ ನನ್ನ ಸಾಯಿಸ್ಬಿಡ್ತಾನ ಅನ್ಸುತ್ತೆ. ಅಯ್ಯೋ ಬೇಡ ಬೇಡ ಬೇಡ. ಅಯ್ಯೋ ಗುರು, ಒಂದ್ ನಿಮಿಷ ಇರೋ, ಸ್ವಲ್ಪ ಇರೋ. ಸುಸ್ತಾಗ್ಬಿಟ್ಟಿದ್ದೀನಿ, ಸುಧಾರಿಸ್ಕೋತೀನಿ. ಸ್ವಲ್ಪ ಎನರ್ಜಿ ಡ್ರಿಂಕ್ ಹೊಡಿತೀನಿ, ಬಿಟ್ಬಿಡು. ನನ್ನ ಮಗನೇ, ಹೊಡಿ ಇವಾಗ. ಹೊಡಿ ಹೊಡಿ ಬಾ, ಹೊಡಿ ಬಾ, ಹೊಡಿ ನನಗೆ, ಹೊಡಿ ನನಗೆ, ಹೊಡಿ. ಪೆಟ್ಟಾಗ್ಲಿಲ್ಲ ಒಂದ್ ನಿಮಿಷ ಇರೋ ಇರೋ ಇರೋ. ಇರಪ್ಪ ಸ್ವಲ್ಪ. ಲೋ ಕಳ್ಳನ ಮಗನೇ, ನಾನು ಎಲ್ರು ಮುಂದೆ ಹೇಳ್ಬಿಡ್ತೀನಿ, ನನ್ನ ಹಳೆಯನ್ನ ಕೊಂದಿದ್ದು ನೀನೇ ಅಂತ, ಗೊತ್ತಾಯ್ತಾ? ಎಲ್ರಿಗೆ ಹೇಳ್ಬಿಡ್ತೀನಿ ಕಳ್ಳನ ಮಗನೇ. ಅಯ್ಯೋ ನಿಜವಾಗ್ಲೂ ಹೊಡಿತಿದ್ಯಲ್ಲೋ ನನ್ನ ಮಗನೇ. ಲೋ ಡುಮ್ಮ, ಇನ್ನು ಎಷ್ಟು ಹೊಡಿತೀಯ? ಲೋ ಕೈ ಮುಗಿತೀನಿ, ಬಿಟ್ಬಿಡು. ಸತ್ನೋ ನಾನು, ಸತ್ತೆ. ಹೋಗ್ಬಿಟ್ಟಿದ್ದಾನಂತ ಅನ್ಸುತ್ತೆ. ಆನೆ ಮರಿನ ಸರಿಯಾಗಿ ಬಕ್ರ ಮಾಡಿದ್ದೀನಿ ನಾನು. ಅಪ್ಪ ಉಳ್ಕೊಂಡ್ಬಿಟ್ಟಪ್ಪ ನಾನು. ಎದ್ದಳಲೇ, ಎದ್ದಳು. ಸತ್ತೋಗ್ಬಿಟ್ಟ ಅನ್ಸುತ್ತೆ. ಶತ್ರುಗಳು ನಂಗೆ ಕಡಿಮೆ ಆಗ್ತಿದ್ದಾರೆ. ದೂರದಿಂದ ನಾವು ಹತ್ರ ಆಗ್ತಾ ಇದ್ದೀವಿ. ಇಸ್ಕೋತೀನಿ ನಿನ್ನ ಆಕಾಶದಿಂದ, ಕಿತ್ಕೋತೀನಿ ನಿನ್ನ ಈ ನನ್ನ ಮಕ್ಕಳ ಹತ್ರದಿಂದ. ನೀನು ಹೂವನ್ನು ಅಥವಾ ಹೂವನ್ನು, ನೀನು ಹೂ ಅಂದ್ರು ಹೂ ಅಂದ್ರು. ನೀನು ನನ್ನವಳೇ ಕಿರಣ್, ನೀನು ನನ್ನವಳೇ ಕಿರಣ್, ನೀನು ನನ್ನವಳೇ ಕಿರಣ್. ಸರ್, ಇದೆಲ್ಲ ಏನಾಗ್ತಾ ಇದೆ? ಮೊದ್ಲು ನನ್ ಗಂಡ ಕಾಣೆ ಆದ್ರು, ಮತ್ತೀಗ ನನ್ನ ಅಪ್ಪ. ಅಷ್ಟಕ್ಕೂ ಇದೆಲ್ಲ ನನ್ ಜೊತೆ ಯಾಕೆ ಆಗ್ತಾ ಇದೆ? ಮೇಘಾ ಅವ್ರೆ, ನೀವು ಟೆನ್ಷನ್ ತಗೋಬೇಡಿ. ನಾನು ಎಲ್ಲ ಪೊಲೀಸ್ ಸ್ಟೇಷನ್ಗೂ ನಿಮ್ಮಪ್ಪನ ಫೋಟೋನ ಕಳಿಸಿದ್ದೀನಿ. ಆದಷ್ಟು ಬೇಗ ರಿಸಲ್ಟ್ ಗೊತ್ತಾಗುತ್ತೆ. ಸರ್ ಪ್ಲೀಸ್, ಬೇಗ ಏನಾದ್ರೂ ಮಾಡಿ, ನಂಗೆ ತುಂಬಾ ಚಿಂತೆ ಆಗಿದೆ. ಮೇಘಾ ಅವ್ರೆ, ಯಾರೋ ಇದ್ದಾರೆ ನಿಮ್ಗೆ ಚೆನ್ನಾಗಿ ಗೊತ್ತಿರೋರು. ಅವರು ನಿಮ್ಮ ಫ್ಯಾಮಿಲಿಯಿಂದ ಬಿದ್ದಿದ್ದಾರೆ. ಇದು ಆಕಸ್ಮಿಕ ಅನ್ನಿಸ್ತಿಲ್ಲ. ನಿಮ್ಮ ಫ್ಯಾಮಿಲಿ ಮೆಂಬರ್ ಬ್ಯಾಕ್ ಟು ಬ್ಯಾಕ್ ಕಾಣೆ ಆಗಿರೋದು. ಅದು ಯಾರೇ ಆಗಲಿ ತಪ್ಪಿಸ್ಕೊಳಕ್ಕಾಗಲ್ಲ. ಹಲೋ, ನಾನು ನಿಮ್ಮನ್ನು ಭೇಟಿ ಆಗಬೇಕು. ನಾನೊಬ್ಬನೇ ಇದ್ದೀನಿ, ಬನ್ನಿ.
ಆಕಾಶ್ ನೀವಾ? ನೀನ್ ಎಲ್ ಮಾಯ ಆಗೋದೆ ಇದ್ದಕ್ಕಿದ್ದಂಗೆ? ನಿನಗೆ ಗೊತ್ತಾ ಎಲ್ರು ಎಷ್ಟು ಹೆದರ್ಕೊಂಡಿದ್ರು ಅಂತ? ಅದರಲ್ಲೂ ಮುಖ್ಯವಾಗಿ ಮೇಘ. ಪೊಲೀಸ್ ಇನ್ವೆಸ್ಟಿಗೇಷನ್ ನಡೀತಿದೆ, ಎಷ್ಟು ಸರ್ಚ್ ಮಾಡಿದ್ವಿ, ಯಾವುದೇ ಕ್ಲೂ ಸಿಕ್ಕಿಲ್ಲ. ಇದ್ದಕ್ಕಿದ್ದಂಗೆ ನೀನ್ ಹೇಗ್ ಮಾಯ ಆಗೋದೆ? ಸತ್ತು ಮತ್ತೆ ಬದುಕು ವಾಪಸ್ ಬಂದಿದ್ದೇನೆ ಅಂತ ಅಂದ್ರೆ ನನಗೇನು ಅರ್ಥ ಆಗ್ತಿಲ್ಲ. ನೆನ್ಪಿದ್ಯಾ ನಿಮ್ಮ ಅತ್ತಿಗೆ ಹತ್ರ ಒಬ್ಬ ಟ್ಯೂಷನ್ ತಗೊಳ್ತಾ ಇದ್ದ ಟುಣ್ಣು? ಅವನೊಂದಿನ ರಾತ್ರಿ ನಮ್ಮ ಮನೆಗೆ ಬಂದ. ಮನೆಗೆ ಬಂದು ಅವನು ನನ್ನನ್ನು ಆಲ್ಮೋಸ್ಟ್ ಕೊಂದೇ ಬಿಟ್ಟಿದ್ದ. 15 ವರ್ಷದ ಹುಡುಗ ಈ ಥರ ಯೋಚನೆ ಮಾಡ್ತಾನ? ಅವನು ನನ್ನ ಎಷ್ಟು ಕ್ರೂರವಾಗಿ ಹೊಡೆದು ಬಿಸಾಕಿದ್ದ ಅಂದ್ರೆ ನಿಮ್ಗೆ ಅರ್ಥ ಆಗ್ತಿದ್ಯಾ ಅವನು ಎಷ್ಟು ಕ್ರಿಮಿನಲ್ ಮೈಂಡೆಡ್ ಅಂತ? ನನ್ನ ಅದೃಷ್ಟ, ನಾನು ಆ ಹಳ್ಳಿಯವನ ಕೈಲಿ ಸಿಗ್ದೆ. ಅವನು ನನ್ನನ್ನು ಕಾಡಿನಿಂದ ತಗೊಂಡೋಗಿ ಅವ್ನು ಗುಡ್ಸಲ್ಲಿ ಇಟ್ಕೊಂಡ. 4 ದಿನ ನನಗೆ ಪ್ರಜ್ಞೆನೇ ಇರಲಿಲ್ಲ. ನನಗೆ ಪ್ರಜ್ಞೆ ಬಂದಾಗ ನಾನು ಹಳೆದನ್ನೆಲ್ಲ ಮರ್ತು ಹೋಗಿದ್ದೆ. ಏನ್ ಇವಳು ಹಿಂಗ್ ನಡ್ಕೊಂಡು ಹೋಗ್ತಿದ್ದಾಳೆ? ಏನಾಯ್ತು? ತುಂಬಾ ಬೇಜಾರಾಗಿದ್ದಾಳೆ ಅಲ್ವಾ? ಏನಾಯ್ತು ಪಾಪ? ಮನೇಲಿ ಅಡ್ಗೆ ಏನ್ ಮಾಡಿದ್ಯೋ? ಹೌದಾ? ಊಟಕ್ಕೇನಿದೆ ಮನೇಲಿ? ನಮ್ ಗಂಡ ಏನು ಕೆಲಸ ಮಾಡಲ್ಲ ಮನೇಲಿ, ಎಲ್ಲ ಕೆಲಸ ನಾನೇ ಮಾಡ್ಬೇಕು. ದರಿದ್ರದವನು. ಯಾಕಾದ್ರೂ ಹುಟ್ಟಿದ್ನೋ, ಯಾಕಾದ್ರೂ ಮದ್ವೆ ಆದ್ನೋ, ನನ್ ಹಣೆ ಬರನೇ ಸರಿ ಇಲ್ಲ. ಜೊತೆಗ್ 3 ಮಕ್ಳು. ಅಯ್ಯಯ್ಯೋ ಸರ್, ಮಲ್ಕೊಳ್ಳಿ ಮಲ್ಕೊಳ್ಳಿ, ಎದೊಳ್ಬೇಡಿ, ಮಲ್ಕೊಳ್ಳಿ ರೀ. ಕೇಳ್ರಿ, ಅಲ್ಲಿ ಸರ್ಗೆ ಪ್ರಜ್ಞೆ ಬಂದಿದೆ. ಸರ್ ಕುತ್ಕೊಳ್ಳಿ ಕುತ್ಕೊಳ್ಳಿ ಸರ್. ಇದು ಯಾವ ಜಾಗ ಇದು? ಇದು ನಮ್ ಮನೆ ಸರ್. ನೀವೆಲ್ಲ ಯಾರು ಸರ್? ನೀವು ಕಾಡಲ್ಲಿ ಗಾಯ ಮಾಡ್ಕೊಂಡ್ ಬಿದ್ದಿದ್ರಿ. ನಾನ್ ನೋಡ್ದೆ ನಿಮ್ಮನ್ನ. ನಾನ್ ನಿಮ್ಮನ್ನ ಗುಡ್ಸಿಲಿ ಕರ್ಕೊಂಬಂದೆ. ಯಾರು ಇವರು, ಎಲ್ಲಿಂದ ಬಂದಿದ್ದಾರೆ ಅಂತ. ನಾನು ಯಾರು? ನಾನು ಯಾರು ಸರ್? ನಿಮ್ ಹೆಸ್ರೇನು? ನನ್ನ ಹಾ ಸರ್, ನಿಮ್ ಹೆಸ್ರೇನು? ನನಗೆ ನನ್ನ ಹೆಸರು ಏನು ಅಂತ ನನಗೆ ಗೊತ್ತಾಗ್ತಿಲ್ಲ. ಸರ್, ಎಲ್ಲಿಂದ ಬಂದಿದ್ದೀರಾ, ಎಲ್ಲಿರ್ತೀರಾ? ಹೆಸರು ವಿಳಾಸ ಏನಾದ್ರೂ ಇರ್ಬೇಕಲ್ವಾ? ಇದ್ದೆ, ಆದ್ರೆ ನನ್ಗೆ ಯಾಕೆ ನೆನಪಾಗ್ತಿಲ್ಲ ಅನ್ಸುತ್ತೆ ಇವ್ರಿಗೆಲ್ಲ ಮರ್ತೋಗಿದೆ ಅಂತ. ನಿಮ್ಮಿಂದ ತುಂಬಾನೇ ಬೇಡ ಬೇಡ ಆಯ್ತು. ಸರ್. ಇಲ್ಲಿ ನಾನು ಎಷ್ಟು ದಿನದಿಂದ ಇದ್ದೀನಿ? ಸರ್, ನೀವ್ ಪ್ರಜ್ಞೆ ತಪ್ಪಿಲ್ ಬಂದ್ 4 ದಿನ ಆಯ್ತು. ಮತ್ತೆ ಇನ್ನೊಂದು ವಿಷಯ, ನಿಮ್ಗೆ ಪ್ರಜ್ಞೆ ತಪ್ಪಿರ್ಬೇಕಂದ್ರೆ ಯಾವ್ದೋ ಮೇಘ ಅನ್ನೋ ಹೆಸರು ಹೇಳ್ತಿದ್ರಿ. ಮೇಘ? ಆದ್ರೆ ನನಗೆ ಸ್ವಲ್ಪನೇ ನೆನಪಾಗಕ್ ಶುರು ಆಯ್ತು. ನನಗೆ ಎಲ್ಲ ನೆನಪದ್ಮೇಲೆ ನಾನೇನ್ ಅನ್ಕೊಂಡೆ ಅಂದ್ರೆ, ನಾನು ನನ್ನಲ್ಲಿರೋ ವೀಕ್ನೆಸ್ನ ಪ್ಲಸ್ ಪಾಯಿಂಟ್ ಆಗಿ ಮಾಡ್ಕೊಂಡು ನಾನು ಈ ಹುಡುಗನ ಮೇಲೆ ಇನ್ವೆಸ್ಟಿಗೇಷನ್ ಮಾಡಿದೆ. ಆಗ ನಾನು ನನ್ನ ಮನೆನ ಗಮನಿಸೋದಕ್ಕೆ ಶುರು ಮಾಡಿದೆ. ಆಗ ನನಗೆ ಗೊತ್ತಾಗಿದ್ದೇನೆಂದ್ರೆ, ಅವನು ಮೇಘನ ಹಿಂಬಾಲಿಸ್ಕೊಂಡು ಗಾಂಧಿನಗರ್ ಬಂದಿದ್ದಾನಂತ. ಈಗಲೂ ಅವನು ಮೇಘನ ಭೇಟಿ ಆಗ್ತಾನೆ, ಟ್ಯೂಷನ್ಗೋಸ್ಕರ ಬರ್ತಾನೆ. ಒಂದು ವೇಳೆ ನಾವು ಪ್ರೂಫ್ ಇಲ್ಲದೆ ಏನಾದರೂ ಅವನ್ನ ಹಿಡಿದ್ರೆ ನಾವೇನು ಮಾಡೋದಕ್ಕಾಗೋದಿಲ್ಲ. ಯಾಕಂದ್ರೆ ಅವನ ವಿರುದ್ಧ ಯಾವುದೇ ಎವಿಡೆನ್ಸ್ ಇಲ್ಲ. ಕೋರ್ಟ್ನಲ್ಲೂ ಈ ಕೇಸ್ ನಿಲ್ಲೋದಿಲ್ಲ, ಯಾಕಂದ್ರೆ ಅವನೊಬ್ಬ ಜುವೆನೈಲ್. ಆದ್ರೆ ಒಂದ್ ವಿಷಯ ನನಗೆ ಗೊತ್ತಾಗ್ತಿಲ್ಲ, 15 ವರ್ಷದ ಹುಡುಗ ಇದೆಲ್ಲ ಹೇಗ್ ಮಾಡ್ತಾನೆ? ಅದನ್ನೇ ನಾನು ಯೋಚನೆ ಮಾಡ್ತಾ ಇದ್ದೆ, ಅವನ ತಲೆನಲ್ಲಿ ಏನಿದೆ ಅಂತ. ನಾನು ಅವನ ವಿರುದ್ಧ ಎವಿಡೆನ್ಸ್ಗಳನ್ನ ಕಲೆಕ್ಟ್ ಮಾಡಬೇಕು. ಅದಕ್ಕೆ ನನಗೆ ನಿನ್ನ ಸಹಾಯ ಬೇಕಾಗಿದೆ ಗೆಳೆಯ. ನಾನ್ ನಿನ್ ಜೊತೆ ಇದ್ದೀನಿ, ಹೇಳು ಏನ್ ಮಾಡ್ಬೇಕು? ನಾನು ಆ ಹುಡುಗನ್ನ ತಾನಾಗೆ ಕನ್ಫೆಷನ್ ಮಾಡ್ಕೊಳ್ಳೋಕೆ ಮಾಡ್ತೀನಿ. ಆದ್ರೆ ಯಾವತ್ತು ನಾನ್ ಮನೆಗೆ ಹೋಗ್ತೀನೋ ಆವತ್ತು ನಾನ್ ನಾಟಕ ಮಾಡ್ತೀನಿ ನನಗೆ ಯಾವ ನೆನಪು ಕೂಡ ಇಲ್ಲ ಅಂತ. ನಾನ್ ನೋಡ್ಬೇಕು ಅವನ ತಲೆನಲ್ಲಿ ಏನಿದೆ ಅಂತ.
ಟುನ್ನು, ಈ ಬ್ಯಾಲೆನ್ಸ್ ಶೀಟ್ನ ನನಗೆ ಟ್ಯಾಲಿ ಮಾಡಿ ತೋರಿಸು, ಆಯ್ತಾ? ಮೇಘಾ ಅವರೇ, ಹೇಳಿ. ನಿಮಗೆ ಒಂದು ಸರ್ಪ್ರೈಸ್ ಇದೆ. ಏನು? ಆಕಾಶ್, 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 ನನ್ನ ಬಿಟ್ಟು ಎಲ್ಲಿ ಹೊರಟೋಗಿದ್ರಿ ನೀವು? ಆಕಾಶ್, ನಿಮಗ್ ಗೊತ್ತಲ್ಲ, ನೀವಿಲ್ದೆ ಒಂದ್ ನಿಮಿಷನೂ ಇರಲ್ಲ ನಾನು ಅಂತ. ನಿಮಗೆ ಇಷ್ಟ ದಿನ ನನ್ನ ನೆನಪೇ ಆಗಿಲ್ಲ ಅಲ್ವಾ? ನೀವಿಲ್ದೆ ಒಂದೊಂದ್ ನಿಮಿಷ ಕಳಿಯೋದು ಎಷ್ಟು ಕಷ್ಟ ಆಗಿತ್ತು. ನಿಮಗ್ ಗೊತ್ತಾ ಒಂದೊಂದ್ ನಿಮಿಷನೂ ನಾನು ಎಷ್ಟು ಕಷ್ಟಪಟ್ಟು ಕಳೀತಿದ್ದೆ ಅಂತ? ಏನಾದ್ರೂ ಹೇಳಿ ಆಕಾಶ್, ಏನಾದ್ರೂ ಹೇಳಿ. ಅವನಿಗೆ ನೆನಪಿನ ಶಕ್ತಿ ಹೋಗಿದೆ. ಏನು? ಹೌದು, ಅವನ ತಲೆಗೆ ಬಲವಾದ ಪೆಟ್ಟು ಬಿದ್ದಿದ್ರಿಂದ ಅವನಿಗೆ ಯಾವುದೇ ನೆನಪಿಲ್ಲ. ಮೆಮೊರಿ ಲಾಸ್. ಏನಾಯ್ತು, ಯಾಕಾಯ್ತು, ಎಲ್ಲಾಯ್ತು, ಅಷ್ಟೇ ಯಾಕೆ ಅವ್ರ ಹೆಸರು ಕೂಡ ನೆನಪಿಲ್ಲ. ಮೇಘಾ ಅವರೇ, ಈಗ ನೀವೇ ಏನಾದರೂ ಮಾಡಿ ಅವ್ರಿಗೆ ನೆನಪು ಬರಿಸ್ಬೇಕು. ಆಕಾಶ್, ನಿಮ್ಗೆ ನಾನು ನೆನಪಿಲ್ವಾ? ಹೌದೌದು, ಅವ್ರಿಗೆ ನಿಮ್ಮ ನೆನಪು ಇಲ್ಲ. ಅರೆ ಟುನ್ನು, ಹಾ, ಯಾವಾಗ ಬಂದೆ? ಈಗಷ್ಟೇ ಬಂದೆ. ಹೌದಾ, ಇಷ್ಟು ಬೇಗ? ಇಲ್ಲ, ಫ್ರೀ ಇದ್ದೆ, ಬರ್ಬೇಕು ಅನ್ನಿಸ್ತು. ಸರಿ ಸರಿ, ನೀನ್ ಕುತ್ಕೋ, ನಾನು ಈಗಲೇ ಬಂದೆ, ಆಯ್ತಾ? ಹಾ. ಆಕಾಶ್, ನಿಮ್ಗೆ ಏನೂ ನೆನಪಿಲ್ವಾ? ಏನಾದ್ರೂ ನೆನಪಿಸ್ಕೊಳ್ಳೋಕೆ ಪ್ರಯತ್ನ ಮಾಡಿ. ಏನಾಯ್ತು ಅವತ್ ನಿಮ್ಗೆ? ಯಾರಾದ್ರೂ ಹೊಡೆದ್ರಾ ಅಥವಾ ಆಕ್ಸಿಡೆಂಟ್ ಆಯ್ತಾ? ಯಾಕೆ ನಿಮ್ಗೆ ಏನೂ ನೆನಪಿಲ್ವಾ? ನೋಡಿ, ನಾನು ಹೇಳ್ತಾ ಇದ್ದೆ ಅಲ್ವಾ, ನೀವು ನನ್ನ ಮರ್ತೋಗ್ತೀರಾ ಅಂತ. ಆದ್ರೆ ಇಷ್ಟು ಬೇಗ ಮರ್ತೋಗ್ತೀರಾ ಅಂತ. ನೀನೇ ಅವಳು. ನನ್ನ ಇಡೀ ಜೀವನ ಜೊತೆಲಿ ಕಳಿಬೇಕು ಅಂದ್ಕೊಂಡಿರೋಳು. ನಿನ್ನ ಜೊತೆನೆ ನಾನು ವಯಸ್ಸಾಗಬೇಕು ಅಂದ್ಕೊಂಡಿದ್ದೀನಿ. ನನ್ನ ಕೊನೆ ಉಸಿರಿರೋವರೆಗೂ ನಾನು ನಿನ್ನ ಜೊತೆನೇ ಇರಬೇಕು. ನಾನು ಕಣ್ಣು ಮುಚ್ಚೋವರೆಗೂ ನಾನು ನಿನ್ನನ್ನೇ ನೋಡಬೇಕು ಅಂದ್ಕೊಂಡಿದ್ದೀನಿ.
ಮತ್ತಿನ್ಯಾರನೂ ಅಲ್ಲ. ಆಕಾಶ್, ನಿಮ್ಗೆಲ್ಲ ನೆನಪು ಬಂದ್ಬಿಡ್ತು. ನನಗಂತೂ ನೀವು ನನ್ನ ಯಾವತ್ತೂ ನೆನಪಿಸ್ಕೊಳ್ಳಲ್ಲ ಅನ್ಕೊಂಡಿದ್ದೆ. ನಿಮ್ಗೆ ಏನಾಗಿತ್ತು ಸ್ವಲ್ಪನಾದ್ರು ನೆನಪಿದ್ಯಾ? ಒಂದು ವೇಳೆ ಅದು ನಿನಗೆ ಹೇಳಿದ್ರೆ ಬಹುಶಃ ನೀನು ಅದನ್ನ ನಂಬೋದಿಲ್ಲ ಅನ್ಸುತ್ತೆ. ಯಾರು ಮಾಡಿದ್ದು ಇದೆಲ್ಲ? ನಿನ್ನ ಫೇವ್ರೆಟ್ ಸ್ಟೂಡೆಂಟ್ ಇದಾನಲ್ಲ, ಟುನ್ನು. ಏನು? 4 ತಿಂಗಳ ಹಿಂದೆ ನೀನು ಊರಿಗೆ ಹೋದಾಗ ನೆನಪಿದ್ಯಾ? ಆಗ ನಾನು ಮನೆ ಹೊರಗಡೆ ಕೂತ್ಕೊಂಡು ನನ್ನ ಲ್ಯಾಪ್ಟಾಪ್ನಲ್ಲಿ ಆಫೀಸ್ದು ಕೆಲಸ ಮಾಡ್ತಾ ಇದ್ದೆ. ಅವನು ಅಚಾನಕ್ ಆಗಿ ಬಂದ. ಮತ್ತೆ ಆಕಾಶ್, 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 ನೀನಂದ್ರೆ ನನಗಿಷ್ಟ, ನಿನ್ನ ನಗುವಂದ್ರೆ ನನಗಿಷ್ಟ, ನಿನ್ನ ಬಿಟ್ಟು ನಾನು, ನನ್ನ ಬಿಟ್ಟು ನೀನು ಬದುಕೋ ಹಾಗಿಲ್ಲ. ನಿನ್ನ ಬೇರೆ ಯಾರಾದ್ರೂ ನೋಡಿದ್ರೆ ಅವ್ರ ಕಣ್ಣನ್ನ ಕಿತ್ತಬೇಕು. ಎಷ್ಟೇ ಕಷ್ಟ ಆದ್ರೂ ಪರವಾಗಿಲ್ಲ, ಅವ್ರನ್ನ ಸಾಯಿಸ್ಬೇಕು. ಆಕಾಶ್, ಯಾರ ಹಣೆಯಲ್ ಯಾರ ಹೆಸರೋ, ಯಾವ ಹನಿಯಲ್ ಯಾವ ಮಳೆಯೋ ಯಾವನಿಗ್ ಗೊತ್ತು. ನೀನಂದ್ರೆ ನನಗಿಷ್ಟ. ಆಕಾಶ್, ಹೊಡೆ ಅವನಿಗೆ, ಇನ್ನೂ ಹೊಡೆ. ಆಕಾಶ್, ಬಿಡ್ಬೇಡ ಅವನನ್ನ. ಹೊಡೆ, ಹೊಡೆ ಆಕಾಶ್. ಆಕಾಶ್, ಅವನ ಬಿಡ್ಬೇಡ. ಹೊಡಿ ಆಕಾಶ್, ಹೊಡಿ ಅವನನ್ನ. ಹೊಡಿ, ಇನ್ನು ಹೊಡಿ. ಹೊಡಿ ಆಕಾಶ್, ಹೊಡಿ ಅವನಿಗೆ. ಆಕಾಶ್, ಅವನ ಹೊಡಿ, ಬಿಡ್ಲೇ ಬೇಡ. ಹೊಡಿ ಆಕಾಶ್, ಹೊಡಿ. ಬಿಡ್ಬೇಡ, ಬಿಡ್ಬೇಡ ಆಕಾಶ್. ಟುನು, ಪ್ಲೀಸ್ ಆಕಾಶ್ಗೇನು ಮಾಡ್ಬೇಡ, ಪ್ಲೀಸ್ ಟುನು. ಟುನು, ಪ್ಲೀಸ್ ಆಕಾಶ್. ಆಕಾಶ್, ಟುನು, ಬಿಟ್ಬಿಡು ಅವ್ರನ್ನ. ಟುನು, ಅವ್ರಿಗೇನು ಮಾಡ್ಬೇಡ ಪ್ಲೀಸ್, ಅವ್ರಿಗೇನು ಮಾಡ್ಬೇಡ ಪ್ಲೀಸ್ ಟುನು, ಪ್ಲೀಸ್. ನಾನು ನಿನ್ನ ಮೊದಲನೇ ಸಲ ಹೊಡೆದಾಗ ನಿನ್ನ ಕಾಡಲ್ಲಿ ಬಿಸಾಕಿದ್ದೆ. ನನ್ಗನ್ಸಿತ್ತು ನೀನು ಸತ್ತೋಗಿರ್ತೀಯ ಅಂತ, ಆದ್ರೆ ನೀನು ಉಳ್ಕೊಂಬಿಟ್ಟೆ. ಆದ್ರೆ ಈ ಸಲ ವಾಪಸ್ ಬರೋದಕ್ಕೆ ನಿನ್ಗೆ ಯಾವುದೇ ಚಾನ್ಸ್ ಕೊಡೋದಿಲ್ಲ. ಯಾಕಂದ್ರೆ ನೀ ನನ್ನ ಪ್ರೇಯಸಿ ಮುಂದೆ ನನ್ನ ಎಲ್ಲ ರಹಸ್ಯಗಳು ಹೇಳ್ಬಿಟ್ಟಿದ್ಯಾ. ನಾನು ಏನೇ ಮಾಡಿದ್ರು ಎಲ್ಲ ಇವ್ರಿಗೋಸ್ಕರನೇ ಮಾಡಿದ್ದು. ಟುನು, 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 ಆಕಾಶ ಬಿಟ್ಬಿಡು ಪ್ಲೀಸ್. ನಾನು ನನ್ನ ಪ್ರೀತಿಗೋಸ್ಕರ ಪ್ರಾಣ ಕೊಡಬಲ್ಲೆ, ಹಾಗೆ ಪ್ರಾಣ ಕೂಡ ತೆಗಿಬಲ್ಲೆ. ಮತ್ತೆ ನಿನ್ ಪ್ರಾಣನ ಮತ್ತೆ ತಗೊಳ್ತೀನಿ.
ಆಕಾಶ್ ಅವನ್ನ ಬಿಡ್ಲೇಬೇಡ. ಹೊಡಿ ಆಕಾಶ್, ಹೊಡಿ ಆಕಾಶ್, ಬಿಡ್ಬೇಡ ಅವ್ನ. ಹೊಡಿ, ಸಾಯೋವರೆಗೂ ಹೊಡಿ. ಬಾಮರಿ ಓದನ್ನ ಜೈಲಲ್ಲಿ ಮುಂದುವರಿಸುವಂತೆ. ನಿನ್ ನಾಟಕ ಜಾಸ್ತಿ ಆಯ್ತು. ಇವನು ತಪ್ಪನ್ನ ಕನ್ಫ್ಯೂಸ್ ಮಾಡ್ಕೊಂಡಿರೋದನ್ನೆಲ್ಲ ಈ ಮೊಬೈಲಲ್ಲಿ ರೆಕಾರ್ಡ್ ಮಾಡಿದ್ದೀನಿ. ನಾನು ಇದನ್ನು ಕೊಡ್ತೀನಿ ನಿಮ್ಗೆ. ಗುಡ್. ಇವನ್ ಕರ್ಕೊಂಡು ಹೋಗಿ. ನಡಿಯೋ.